ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಧನುರ್ ರಾಶಿಯ ಸಂಚಿಕೆಯಲ್ಲಿ ಇವತ್ತಿನ ದಿವಸ ನಾವು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ಅಂದ್ರೆ ಯಾರು ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವ್ರು ಹೇಗಿರ್ತಾರೆ, ಅವರ ಸ್ವಭಾವ ಗುಣಧರ್ಮಗಳು ಹೇಗಿರುತ್ತವೆ, ಸಾಮಾನ್ಯವಾಗಿ ಇನ್ ಜನರಲ್, ಇರ್ಲೇಬೇಕು ಅಂತಲ್ಲ, ಇನ್ ಜನರಲ್ ಹೇಗಿರ್ತಾವೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಋಷಿಮುನಿಗಳು ವರ್ಣನೆ ಮಾಡಿದ್ದನ್ನ ನಾನು ಹೇಳ್ತಾ ಇದ್ದೆ. ನನಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಧನುಸ್ಸ ರಾಶಿಯ ಬಗ್ಗೆ ಹೇಳಿದ್ದೆ. ಧನು ಅನ್ನುವುದು ಅಗ್ನಿ ತತ್ವದ ರಾಶಿ, ದ್ವಿಸ್ವಭಾವ ರಾಶಿ, ಗುರುವಿನ ರಾಶಿ. ಕುದುರೆಗೆ ಪುರುಷಾಕೃತಿ ಧನಸ್ಸು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಬಹಳ ಕೆಲಸದಲ್ಲಿ ಮಹತ್ವವನ್ನು ಕೊಡುವವರು, ಕಾರ್ಯದಲ್ಲಿ ಕ್ಷಮತೆ ಇರುವವರು, ಹೆಚ್ಚು ಕೆಲಸವನ್ನು ಮಾಡುವವರು, ಪ್ರತಿಫಲಾಪೇಕ್ಷೆಯನ್ನು ಮಾಡದೇ ಇರುವವರು, ರಿಸಲ್ಟ್ ಏನಾದ್ರೂ ಬರಲಿ ಕೆಲಸ ಮಾಡ್ತಾ ಇರೋದು. ನೆವರ್ ಗಿವ್ ಅಪ್ ನೇಚರ್. ಒಂದು ಕೆಲಸ ಪ್ರತಿಫಲ ಕೊಡ್ಲಿಲ್ಲ ಅಂತ ಬೇಸರ ಮಾಡ್ಕೊಂಡು, ಮನಸ್ತಾಪ ಮಾಡ್ಕೊಂಡು, ಏನೋ ಒಂದು ದ್ವಂದ್ವ ಮಾಡ್ಕೊಂಡು ಇದಕ್ಕೆ ಇದು ಕಾರಣ ಇರ್ಬೋದು, ಇನ್ನು ಇದಕ್ಕಿದು ಕಾರಣ ಇರ್ಬೋದು, ಇದನ್ನು ಕತೆ ಕಟ್ಕೊಂಡು ಇಲ್ಲ. ಕಾರ್ಯಕ್ಷಮತೆ ಹೆಚ್ಚಿರ್ತದೆ ಅಂತ ನಾ ಹೇಳ್ತೇವೆ. ಮತ್ತೆ ಡೆಡಿಕೇಶನ್ ಚೆನ್ನಾಗಿರ್ತದೆ, ಇವರಲ್ಲಿ ಅಪೇಕ್ಷೆಗಳು ಕಡಿಮೆ ಇರ್ತದೆ, ಬೇರೆ ಬೇರೆ ವಿಷಯಗಳನ್ನ ಆಸಕ್ತಿ ಜಾಸ್ತಿ ಇರ್ತದೆ, ವಿಷಯ ಸಂಗ್ರಹ ಮಾಡುವಂತ ಮನೋಭಾವ ಇರ್ತದೆ, ದ್ವಿಸ್ವಭಾವ ಇರೋದ್ರಿಂದ ಚಂಚಲತೆಯನ್ನು ಜಾಸ್ತಿ ಇರ್ತದೆ, ನಿರ್ಣಯಾತ್ಮಕ ಶಕ್ತಿ ಕಡಿಮೆ ಇರ್ತದೆ. ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಗುರು ಇರೋದ್ರಿಂದ ತ್ಯಾಗ ಗುಣ ಇರ್ತದೆ, ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದೆ, ಎಕ್ಸ್ಪೆಕ್ಟೇಷನ್ ಭಾಳ ಇರಂಗಿಲ್ಲ. ಆಮೇಲೆ ಇದು ಧನುರ್ ರಾಶಿ ಇರೋದ್ರಿಂದ ಮತ್ತೊಬ್ರು ಮುಂದೆ ಬರಲಿ, ಮತ್ತೊಬ್ಬರಿಗೆ ಅನುಕೂಲ ಆಗ್ಲಿ ಅನ್ನೋ ಸಹಾಯ ಮನೋಭಾವನೂ ಇರ್ತದೆ. ಇವೆಲ್ಲ ಸಾಮಾನ್ಯವಾಗಿ ನಾವು ಧನುಸು ರಾಶಿಯಲ್ಲಿ ಕಂಡೇ ಕಾಣ್ತೀವಿ. ಇದರ ಜೊತೆಗೆ ಈ ರೀತಿಯ ಧನುರ್ ರಾಶಿಯಲ್ಲಿ ಜನಿಸಿದವರಿಗೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದರೆ, ಅಂದ್ರೆ ಧನುರ್ ರಾಶಿಯ ಪೂರ್ವಾಷಾಢ ನಕ್ಷತ್ರದಲ್ಲಿ ಬಂದರೆ, ಪೂರ್ವ ಆಷಾಢ ಅಂದರೆ ಬಿಗಿನಿಂಗ್ ವಿಕ್ಟ್ರಿ, ಆರಂಭ ಜಯ ಅಂತ ನಾವು ಕರಿಬಹುದು, ಅಥವಾ ಯಶಸ್ಸು, ಸಾಧನೆ. ಪೂರ್ವಾಷಾಢ ನಕ್ಷತ್ರದ ದೇವತಾ ಅಂದ್ರೆ ಗ್ರಹ ದೇವತಾ ಶುಕ್ರ, ಲಕ್ಸುರಿ, ಕಂಫರ್ಟ್, ಸುಖ, ಆನಂದ, ವೈಭೋಗ, ವಿಲಾಸ, ಪರ್ಫೆಕ್ಟ್, ಸಿಸ್ಟಮ್ಯಾಟಿಕ್, ಎಲ್ಲ ನೀಟ್. ಇದು ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರನ ಸ್ವಭಾವ ಬೆರೀತದೆ. ಸಂಗೀತ, ಹಾಡು, ನೃತ್ಯ ಇತ್ಯಾದಿಗಳ ಆಸಕ್ತಿ, ಪ್ರೇಮ, ಮತ್ತೆ ಅದಕ್ಕೆ ಸಮಯ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಸಮಯ ಮಾಡ್ಕೊಳ್ಳೋದು, ಡಿಸಿಪ್ಲಿನ್ ಆಗಿ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಅಂದ್ರೆ ಎಲ್ಲದಕ್ಕೂ ಸಮಯ ಮಾಡ್ಕೊಳ್ತಾರ ಅವರು, ಗಜಿಬಿಜಿ ಮಾಡ್ಕೊಳ್ಳೋದಿಲ್ಲ. 5 ಕಂತಿನ ಸಮಯ ತೆಗೆದಿರ್ತಾರೆ, 5 ಕಂತಿನ ಸಮಯ ತೆಗೆದಿರ್ತಾ, ಶನಿವಾರಪ್ಪ ನಾ ಶನಿವಾರ ಇದನ್ನೇ ಮಾಡ್ಬೇಕು, ಭಾನುವಾರ ನಾನು ಇದನ್ನೇ ಮಾಡ್ಬೇಕು, ಈ ರೀತಿ ಸ್ವಭಾವದವರು ಇರ್ತಾರೆ ಅಂತ ಹೇಳ್ತಾರೆ. ಪೂರ್ವಾಷಾಢ ಅಂದ್ರೆ ಒಂದು ವಿಷಯದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ, ಏನಾದ್ರು ಗೆಲ್ಲಬೇಕಾದ್ರೆ ಒಂದು ಪ್ಲಾನಿಂಗ್ ಇರ್ತದೆ. ಪೂರ್ವಾಷಾಢ ನಕ್ಷತ್ರ ಪ್ರೀ ಪ್ಲಾನ್ಡ್ ಇರ್ತಾರೆ, ಎಷ್ಟೋ ರಾಶಿಯವರು ಇರ್ತಾರೆ. ಪೂರ್ವಾಷಾಢ ನಕ್ಷತ್ರದವ್ರು ಹೆಂಗು ಅಂತಂದ್ರೆ ಅವ್ರ ಪ್ಲಾನಿಂಗ್ ನಲ್ಲೇ ಗೆದ್ದು ಬಿಡ್ತಾರೆ. ಅವರು ಅಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಮಾಡಿರ್ತಾರೆ. ಅಕಸ್ಮಾತ್ ಪ್ಲಾನಿಂಗ್ ಆಗ್ಲಿಲ್ಲ ನೆಕ್ಸ್ಟ್ ಏನು, ಇದಾಗ್ಲಿಲ್ಲ ನೆಕ್ಸ್ಟ್ ಏನೋ ಸ್ಥಿರತೆ ಅವರಲ್ಲಿ ಇರ್ತದ ಅಂತ ಪೂರ್ವಾಷಾಢ ನಕ್ಷತ್ರದ ಗುಣ ಹೇಳ್ತವೆ. ಇನ್ನು ಪೂರ್ವಾಷಾಢ ನಕ್ಷತ್ರದವ್ರಿಗೆ ಅಭಿಮಾನಿ ದೇವತಾ ಯಾರು? ಆಪಹ ಅಂದ್ರೆ ನಾವ್ ಹೇಳುವಂತದ್ದು ನೀರು, ಜಲದೇವತಾ, ಕಾಸ್ಮೋಸ್, ಪ್ರಕೃತಿಯ ಜಲದೇವತಾ. ನೀರು ಅಂದ್ರೇನು? ಶುದ್ಧವಾದದ್ದು, ಶುದ್ಧತೆಯ ಸಂಕೇತ, ಪವಿತ್ರತೆಯ ಸಂಕೇತ. ಇದು ನೀರಂದ್ರೆ ಎಷ್ಟೇ ಹಿಂಸೆ ಕೊಡ್ರಿ, ಎಷ್ಟೇ ತ್ರಾಸ್ ಕೊಡ್ರಿ, ಎಷ್ಟೇ ನೋವು ಕೊಡ್ರಿ, ಇದು ಸಹಿಸ್ಕೋತದ. ಇದು ತನ್ನ ಭಾವನೆಯನ್ನು ಹೊರಗೆ ಹಾಕೋದಿಲ್ಲ. ಈಗ ಪೂರ್ವಾಷಾಢ ನಕ್ಷತ್ರದವ್ರು ಹೇಗೆ ಅಂದ್ರೆ ಆಪಹ ಇರೋದ್ರಿಂದ ಎಷ್ಟೇ ದುಃಖಗಳನ್ನು ಕೊಡ್ರಿ, ಎಷ್ಟೇ ಅಸಮಾಧಾನ ಆಗ್ಲಿ ಅವ್ರು ಹೇಳ್ಕೊಳ್ಳೋದಿಲ್ಲ. ನಂಗೆ ಅಷ್ಟು ತ್ರಾಸದ, ನಂಗೆ ಇಷ್ಟು ತ್ರಾಸದ, ನಂಗೆ ಹಂಗದ, ನನಗೆ ಹಿಂಗದ ಕಂಡ್ರ ಹತ್ರ ದುಃಖಗಳನ್ನ, ಭಾವನೆಗಳನ್ನ ಹೇಳ್ಕೊಳ್ಳೋದಿಲ್ಲ. ಏನಿದ್ರು ಸ್ಥಿರವಾಗಿರ್ತಾರ, ಆರಾಮದ, ಎಲ್ಲ ಆರಾಮದ, ಈ ರೀತಿಯ ಮನೋಭಾವದರಾಗಿರ್ತಾರ. ಆದರೆ ಪೂರ್ವಾಷಾಢ ನಕ್ಷತ್ರದವರಿಗೆ ಬಹಳಷ್ಟು ತೊಂದರೆಯನ್ನ ಕೊಟ್ಟರೆ, ಬಹಳಷ್ಟು ಕೆಣಕಿದರೆ. ನೀರು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು, ಗೊತ್ತಿದೆ ನಿಮಗೆ. ನೀರು ಜೀವವನ್ನು ಕೊಡ್ತದ, ಪ್ರವಾಹ ಬಂದ್ರೆ ನಾಶವನ್ನು ಮಾಡ್ತದ. ಅದೇ ಹೆಚ್ಚು ಕಡಿಮೆ ಸ್ವಭಾವ ಇರ್ತದ. ಪ್ರೀತಿ, ವಿಶ್ವಾಸ ಹಂಚಿಕೊಳ್ಳುವುದರಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ. ಅವ್ರಿಗೇನಾದ್ರೂ ಮೋಸ ಮಾಡಿದ್ದಾರೆ, ಅವರಿಗೆ ಕೊಡುವ ಗೌರವದಲ್ಲಿ, ಪೂರ್ವಾಷಾಢ ನಕ್ಷತ್ರಕ್ಕೆ ಗೌರವ ಬಹಳ ಬೇಕು, ಮರ್ಯಾದೆ, ರೆಸ್ಪೆಕ್ಟ್. ಹೋದಲ್ಲಿ ಬಂದಲ್ಲಿ ಮರ್ಯಾದೆ ಇಲ್ಲ ಅಂದ್ರೆ ಅವ್ರು ಬರೋದಿಲ್ಲ, ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಬರೋದಿಲ್ಲ. ಆಪಹ ಗುರು, ಶುಕ್ರ, ಒಂದು ಡಿಗ್ನಿಟಿ, ಒಂದು ಏನೋ ಒಂದು ಐಡೆಂಟಿಟಿ ಇರ್ತದ. ಅವ್ರೊಂದು ಸಾಮಾನ್ಯ ಒಂದು ಕಾರ್ಮಿಕನೇ ಆಗಿರ್ಲಿ, ಒಂದು ಲೇಬರೇ ಆಗಿರ್ಲಿ, ಔಟ್ ಹಿ ಹ್ಯಾಸ್ ಹಿಸ್ ಡಿಗ್ನಿಟಿ. ಒಳ್ಳೆ ದೊಡ್ಡ ಅಧಿಕಾರಿ, ಬಿಸ್ನೆಸ್ ಮ್ಯಾನ್, ವ್ಯಾಪಾರಸ್ಥ, ರಾಜಕೀಯ ವ್ಯಕ್ತಿ, ಕ್ರೀಡಾಪಟು ಆಗಿರ್ಬೇಕು ಅಂತೇನಿಲ್ಲ. ಅವ ಏನೇ ಆಗಿದ್ರು ಸ್ವಭಾವದಲ್ಲಿ, ಆ ರಕ್ತದಲ್ಲಿ ಗುಣ ಇರ್ತದೆ, ಅವನಲ್ಲಿ ಏನೋ ಒಂದು ಇದಪ್ಪ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಪೂರ್ವಾಷಾಢ ನಕ್ಷತ್ರಕ್ಕೆ ಬರುವಂತಹ ಗುಣಧರ್ಮ. ಆಪಹ ಜಲದೇವತಾ, ಪವಿತ್ರತೆ, ಶುದ್ಧತೆಯ ಸಂಕೇತ. ಅಂದ್ರೆ ಏನರ್ಥ? ಇವರು ಎಲ್ಲರೂ ಬಹಳ ಪವಿತ್ರವಾಗಿರ್ತಾರ, ಶುದ್ಧವಾಗಿರ್ತಾರ ಅಂತ ಅಭಿಪ್ರಾಯ ಅಲ್ಲ. ಆ ನೀರು ಹೆಂಗ ಸಹಿಸ್ಕೋತದ,
ಏನು ಬಂದ್ರೂ ಮುಂದೆ ಹೋಗ್ತದ, ಏನು ಬಂದ್ರೂ ಹಿಂಕೊಳ್ತದ, ಈ ಗುಣವನ್ನ ಸೂಚಿಸ್ತದ. ಎಲ್ಲ ನೋಡ್ರಿ, ನೀರಿನಲ್ಲಿ ಬಿಸಿ ಮಾಡಿದ್ರೆ ಪದಾರ್ಥಗಳು ಬೇಯ್ತಾವ, ನೀರನ್ನ ತಂಪು ಮಾಡಿದ್ರೆ ಅದನ್ನ ಸ್ವಾದ ಬೇರೆ. ಹಿಂಗ ಎಲ್ಲಾ ಸಿಚುವೇಶನ್ ಅಲ್ಲೂ ಹೊಂದ್ಕೊಳ್ತಾರೆ ಅಂತಾನು ಅರ್ಥ ಆಗ್ತದೆ. ಪೂರ್ವಾಷಾಢ ನಕ್ಷತ್ರದವರು ಎಲ್ಲ ಸಿಚುವೇಶನ್ ಅಲ್ಲಿ, ಮಕ್ಕಳ ಜೊತೆ ಆಗ್ಲಿ, ದೊಡ್ಡವರ ಜೊತೆ ಆಗ್ಲಿ, ತಮ್ಮ ಸಹಪಾಠಿಗಳ ಜೊತೆ ಆಗ್ಲಿ, ಶತ್ರುಗಳ ಜೊತೆ ಆಗ್ಲಿ, ಮಿತ್ರರ ಜೊತೆ ಆಗ್ಲಿ, ಆಧ್ಯಾತ್ಮ, ವೇದಾಂತ, ದೇವ್ರು ದಿಂಡ್ರು ಆಗ್ಲಿ, ಅದರಲ್ಲೂ ಹೊಂದ್ಕೊಳ್ತಾರೆ. ಪಾರ್ಟಿ, ಮಾಡರ್ನ್ ಲೈಫ್, ಎಲ್ಲ ಎನ್ವಿರಾನ್ಮೆಂಟ್ ಅಲ್ಲೂ ಸಮಾನವಾಗಿರುವಂತಹ ಗುಣಧರ್ಮ ಪೂರ್ವಾಷಾಢ ನಕ್ಷತ್ರಕ್ಕೆ ಇರುತ್ತದೆ. ಅದು ಆಪಹ, ಜಲದೇವತೆಯಿಂದ ಪ್ರಾಪ್ತಿಯಾಗ್ತದೆ. ಮತ್ತೆ ಗುರುವಿನಿಂದ ತ್ಯಾಗ ಗುಣ, ಶುಕ್ರನಿಂದ ವಿಲಾಸ, ಭೋಗ, ಸುಖ, ಸಮಾಧಾನ, ಕಂಫರ್ಟೇಬಲ್ ಝೋನ್, ಅಂದ್ರೆ ದುಡುಕುವ ಸ್ವಭಾವ, ಧೈರ್ಯ, ಭಂಡತನ, ಅಹಂಕಾರ ಇವ್ಯಾವ ಇರೋದಿಲ್ಲ. ಸಿಟ್ಟು, ವಿಪರೀತ ಸಿಟ್ಟು ಅವ್ಯಾವ ಇರೋದಿಲ್ಲ. ಗುರು, ಶುಕ್ರ, ಆಪಹ, ಇಟ್ಸ್ ಅ ವೆರಿ ಪ್ಯೂರ್ ಕಾಂಬಿನೇಷನ್. ಬಹಳ ಸರಳವಾದ ಜೀವನ ಇರ್ತದ, ಬಹಳ ಡೆಡಿಕೇಟಿವ್ ಜೀವನ ಇರ್ತದ, ಭಾವನಾತ್ಮಕವಾಗಿರ್ತಾರೆ. ಇವ್ರಿಗೆ ಬಹಳ ಮರ್ಯಾದೆ ಕೊಡಬೇಕು, ಮಹತ್ವ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ಕೋತಿರ್ತಾರ. ಬಟ್ ಒಂದೇ ಮಾತ್ರ ಸತ್ಯ, ಪೂರ್ವಾಷಾಢ ನಕ್ಷತ್ರಕ್ಕೆ ಸಾಮಾನ್ಯವಾಗಿ ಧನುರಾಶಿಯವರಂಗೆ ನಿರಪೇಕ್ಷ ಭಾವನೆ ಇರೋದಿಲ್ಲ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ. ನಾ ಇಷ್ಟು ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಬರಬೇಕು, ನಾ ಹಿಂಗ್ ಮಾಡಿದ್ರೆ ಹಿಂಗ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಬಹಳ ಬೇಜಾರು ಮಾಡ್ಕೊಳ್ತಾರ, ಡಿಸಪಾಯಿಂಟ್ ಆಗ್ತಾರ. ತೋರಿಸ್ಕೊಡೋದಿಲ್ಲ, ಆದ್ರೆ ಆಗ್ತಾರ, ತೋರಿಸ್ಕೊಡೋದಿಲ್ಲ. ಎಕ್ಸ್ಪೆಕ್ಟೇಷನ್ ಬಹಳ ಇರ್ತದೆ ಇವ್ರಿಗೆ. ಬಟ್ ಅದನ್ನ ಇವರು ಬಾಯಿ ಬಿಟ್ಟು ಹೇಳಿ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ, ತಾನಾಗಿ ಆಗ್ಬೇಕು ಅಂತ ಅಪೇಕ್ಷಿಸ್ತಾರ. ಕೆಲಸದಲ್ಲೂ ಅಷ್ಟೇ ಪರ್ಫೆಕ್ಟ್ ಇರ್ತಾರ, ನೀಟಾಗಿ ಕೆಲಸ ಮಾಡುವಂತವ್ರಾಗಿರ್ತಾರ. ಇವರಿಗೂ ಕೂಡ ಈ ಧನುಸ್ಸ ರಾಶಿ ಇರೋದರಿಂದ ಇವರಿಗೆ ಈ ತೊಡೆ, ಕಾಲು ಭಾಗ, ಬೆನ್ನು, ಈ ಮಂಡೆ, ನೀಸ್ ಅಂತ ನಾವೇನ್ ಕರಿತೇವಿ, ಅಲ್ಲಿ ಅನಾರೋಗ್ಯ ಆಗುವಂತ ಸಾಧ್ಯತೆ ಇರ್ತದ. ಇವರಿಗೂ ಕೂಡ ಪೂರ್ವಾಷಾಢ ನಕ್ಷತ್ರ ಇರೋದ್ರಿಂದ ಆಹಾರದಲ್ಲಿ ಬಹಳ ವಿಲಾಸ ಆಹಾರಗಳು ಬೇಕಾಗ್ತಿರ್ತಾವ. ರುಚಿ ರುಚಿಯಾದ ಇನ್ಸ್ಟೆಂಟ್ ಫಾಸ್ಟ್ ಫುಡ್ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದ. ಇವರು ಸ್ವಲ್ಪ ಕ್ವಾಲಿಟಿ ಆಫ್ ದಿ ಫುಡ್ ಗಿಂತಾನು ಟೇಸ್ಟ್ ಆಫ್ ದಿ ಫುಡ್ ಗೆ ಆದ್ಯತೆ ಕೊಡ್ತಿರ್ತಾರ. ಹಿಂಗಾಗಿ ಸ್ವಲ್ಪ ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರೈಟಿಸ್, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರ್ತಾವ. ಇವ್ರಿಗೆ ರಾತ್ರಿ ಹೆಚ್ಚು ನಿದ್ದೆಗೆ ಇಡಬೇಕು, ಬೆಳಗ್ಗೆ ಲೇಟ್ ಆಗಿ ಹೇಳುವಂತ ಗುಣ ಕೂಡ ಇರ್ತದ. ಶುಕ್ರ ಇರೋದ್ರಿಂದ ವಿಲಾಸ, ಭೋಗ, ಸುಖ ಇತ್ಯಾದಿಗಳು ಇರೋದ್ರಿಂದ ಹೆಚ್ಚು ಆನಂದವಾಗಿರ್ಬೇಕು ಅಂತ ಆಸಕ್ತಿ ಪಡ್ತಾರ. ಮತ್ತೆ ಗುರು ಮತ್ತೆ ಶುಕ್ರರು ಇರೋದ್ರಿಂದ ಜನಸಂದಣಿಯಲ್ಲಿರಬೇಕು ಅಂದನು ಅಪೇಕ್ಷೆ ಪಡ್ತಾರ. ಬೇರೆ ಗ್ರಹಗಳ ಜೊತೆ ನಾವು ಒಬ್ಬನೇ ಇರಬೇಕು, ಏಕಾಂತವಾಗಿರ್ಬೇಕು, ಒಬ್ಬನೇ ಇರಬೇಕು ಇಲ್ಲ. ಸ್ವಲ್ಪ ಯಾರಾದ್ರೂ ಒಂದು ಕಂಪನಿ ಬೇಕು, ಪಾರ್ಟ್ನರ್ ಬೇಕು, ಫ್ರೆಂಡ್ ಸರ್ಕಲ್ ಬೇಕು, ಒಂದು ಗ್ರೂಪ್ ಬೇಕು, ಒಂದು ಕಮ್ಯುನಿಟಿ ಬೇಕು ಅಂತ ಅಪೇಕ್ಷೆ ಪಡುವಂತವ್ರಾಗಿರ್ತಾರೆ. ಮತ್ತೆ ಈ ಧನುಸ್ಸ ರಾಶಿಯವರು ಸಹಾಯವನ್ನ ತಗೊಳ್ಳೋದಿಲ್ಲ ಅಥವಾ ಮತ್ತೊಬ್ಬರು ನೋಡಿ ಇನ್ಸ್ಪೈರ್ ಆಗೋದಿಲ್ಲ. ಅದು ಈ ಪೂರ್ವಾಷಾಢ ನಕ್ಷತ್ರಕ್ಕೂ ಅನ್ವಯಿಸ್ತದೆ. ಇವರು ಸ್ವತಂತ್ರರಾಗಿ ತಮ್ಮದೇ ಒಂದು ಏನಾದ್ರು ಮಾಡಬೇಕು, ತಮ್ಮದೇ ಏನಾದ್ರು ಸಾಧಿಸಬೇಕು, ತಮ್ಮದೇ ಏನಾದ್ರು ಒಂದು ಹೊಸ ಕೊಡಬೇಕು. ಅವ ಹಂಗ್ ಮಾಡ್ದ ಅವ್ನು ಕಾಪಿ ಹೊಡೆದ, ಇವ ಹಿಂಗ್ ಮಾಡದ ಇವ್ ಕಾಪಿ ಹೊಡೆದೇ ಇರೋದಿಲ್ಲ. ಅವ್ರ ಇನ್ಸ್ಪೈರ್ ಆಗ್ತಿರೋದಿಲ್ಲ. ಸ್ವಯಂ ಪ್ರೇರಿತರಾಗಿ ಮಾಡುವಂತವ್ರಾಗಿರ್ತಾರೆ. ಯಾಕಂದ್ರೆ ಗುರು ಮತ್ತು ಶುಕ್ರ ಎರಡು ಶುಭ ಗ್ರಹ, ಆಪಹ ಶುದ್ಧತೆಯ ಗ್ರಹ, ಪವಿತ್ರತೆಯ ಗ್ರಹ, ಎಲ್ಲ ಕಡೆ ಹೊಂದಿಕೊಂಡು ಹೋಗುವಂತಹ ಗ್ರಹ. ಬಿಸಿ ಮಾಡಿದರೆ ಗಾಳಿಯಾಗಿ, ತಂಪು ಮಾಡಿದರೆ ಮಂಜಾಗಿ, ಸಹಜವಾಗಿಟ್ಟರೆ ಜಲವಾಗಿ, ಮೂರು ಭಾವದಲ್ಲಿ, ಮೂರು ರೂಪದಲ್ಲಿ ಶಕ್ತಿಯನ್ನು ಕೊಡುವಂತಹ ಜಲದೇವತೆನೇ ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಇರೋದ್ರಿಂದ ಇದು ಬಹಳ ವಿಶೇಷವಾದಂತದ್ದು. ಇದು ಹಚ್ಕೊಂಡ್ರು ಅಂದ್ರೆ ಬಹಳ ಹಚ್ಕೊಳ್ತಾರೆ, ಬಿಟ್ಬಿಟ್ರು ಅಂದ್ರೆ ಒಂದೇ ಹೊರತ ಎರಡು ತುಂಡು ಮಹದ್ವೇಷಗಳಾಗ್ಬಿಡ್ತಾರೆ. ಹಿಂಗಿರ್ತಾರೆ ಇವರು. ಪ್ರೀತಿ ವಿಶ್ವಾಸದಲ್ಲಿ ಬಹಳ ಪ್ರೀತಿಯನ್ನ ತೋರಿಸ್ತಿರ್ತಾರೆ. ಅವ್ರಿಗೆ ಮೋಸ ಆಯ್ತು, ಆ ಪ್ರೀತಿಯಲ್ಲಿ ಏನಾದ್ರು ದ್ರೋಹ ಆಯ್ತು ಅಂದ್ರೆ ಭಯಂಕರ ಸಿಟ್ಟು, ಭಯಂಕರ ದ್ರೋಹ, ಭಯಂಕರ ಶತ್ರುಗಳಾಗ್ಬಿಡ್ತಿರ್ತಾರೆ. ಯಾಕಂದ್ರೆ ಹೇಳಿದಲ್ಲ, ಇವ್ರಿಗೆ ಡಿಗ್ನಿಟಿ ಬಹಳ ಮಹತ್ವ ಕೊಡ್ತಿರ್ತಾರೆ. ಇವ್ರಿಗೆ ಏನಾದ್ರು ತಮ್ಮ ಕೊಡುವಂತ ಮರ್ಯಾದೆಯಲ್ಲಿ ಏನಾದ್ರು ಕಡಿಮೆ ಆಗ್ಬಿಟ್ರೆ ಇವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಅಲ್ಲಿ ಬೇಕಾದ್ರಲ್ಲಿ ಬಿಟ್ಬಿಡ್ತಾರ, ಬಿಟ್ಟು ಹೋಗ್ಬಿಡ್ತಾರೆ. ಅದು ಕೆಲಸದಲ್ಲೇ ಆಗಿರ್ಲಿ, ಸಂಬಂಧಗಳಲ್ಲೇ ಆಗಿರಲಿ, ತಮ್ಮ ವೈಯಕ್ತಿಕ ನಿರ್ಣಯಗಳಲ್ಲೇ ಆಗಿರಲಿ, ಹಾಗಿರ್ತಾರೆ. ಹೀಗೆ ಇನ್ನೂ ಹಲವಾರು ವಿಷಯಗಳಲ್ಲಿ ಧನುಷ ರಾಶಿ ಪೂರ್ವಾಷಾಢ ನಕ್ಷತ್ರದವರು ಒಳ್ಳೆ ಗುಣಧರ್ಮಗಳಾಗಿರ್ತಾರ. ಇವರಿಗೆ ಬಹಳ ಫ್ಯೂಚರ್ ಬಗ್ಗೆ ಎಷ್ಟೋ ಜನ ನೋಡ್ರಿ, ದೊಡ್ಡ ಡ್ರೀಮ್ ಇರ್ತದ, ದೊಡ್ಡ ಕನಸು ಇರ್ತದ, ಬಹಳ ಮುಂದಿನ ವಿಚಾರ ಮಾಡ್ತಿರ್ತಾರ. ಹಾಗೇನ್ ಇರೋದಿಲ್ಲ. ಇವ್ರ ಕೆಲಸ 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 ಕನ್ಸಿಸ್ಟೆನ್ಸಿ ಅದು ಬರ್ತಾನೆ ಇರ್ತದ, ಮಾಡ್ತಾನೆ ಇರ್ತಾರ. ಹೆಚ್ಚು ದೂರದ ಆಲೋಚನೆ ಮಾಡ್ತಿರೋದಿಲ್ಲ, ಹತ್ತಿರದಲ್ಲಿದೆ ಆಲೋಚನೆ ಮಾಡ್ತಾ ಇರ್ತಾರ. ಮುಂಬರುವುದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಅದನ್ನ ಸಾಧಿಸುವುದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯ ಗುಣಧರ್ಮದವರ ಆಗಿರ್ತಾರೆ. ಹೆಚ್ಚು ಅಧ್ಯಯನ ಅಭ್ಯಾಸದ ಕಡೆನೂ ಆಸಕ್ತಿ ಉಳ್ಳವರಾಗಿರ್ತಾರೆ. ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗಿರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶುಕ್ರ ಇರೋದ್ರಿಂದ, ಚಂದ್ರ ಇದು ಆಪಹ ಇರೋದ್ರಿಂದ, ಗುರು ಇರೋದ್ರಿಂದ ಸುಖ, ಆನಂದ, ಟೀಚಿಂಗ್ ಹೆಚ್ಚಿರ್ತದ. ತಿಳಿಸಿ ಹೇಳುವಂತಹ ಬುದ್ಧಿ, ಕಲಿಸಿಕೊಡುವಂತಹ ಬುದ್ಧಿ ಹೆಚ್ಚಿರ್ತದ. ಪ್ರೇರಣೆ, ಮಾರ್ಗದರ್ಶನ ಮಾಡುವಂತಹ ಬುದ್ಧಿ ಹೆಚ್ಚಿರ್ತದ. ಗುರು ಶುಕ್ರರಿಬ್ರು ಶಿಕ್ಷಕರೇ, ಅವ್ರು ಟೀಚರ್ ಅವರು. ಹಿಂಗಾಗಿ ಏನಪ್ಪಾ ಅಂದ್ರೆ ತಾಯಿಯ ಗರ್ಭದಿಂದಲೇ ಸ್ವಲ್ಪ ಧನುರಾಶಿಯವರಿಗೆ ಎಕ್ಸ್ಟ್ರಾ ನಾಲೆಜ್, ಎಕ್ಸ್ಟ್ರಾ ಜನರಲ್ ನಾಲೆಜ್, ಎಕ್ಸ್ಟ್ರಾ ಇಂಟೆಲೆಕ್ಚುಯಲ್ ನಾಲೆಜ್, ಎಕ್ಸ್ಟ್ರಾ ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಸ್ವಲ್ಪ ಹೆಚ್ಚಿರ್ತದೆ.
ಇವ್ರು ಕಲ್ತಿದ್ ಸ್ವಲ್ಪ ಆದ್ರೂ ನಾಲೆಜ್ ಜಾಸ್ತಿ ಇರ್ತದೆ. ಇವ್ರದ್ದು ಎನ್ಸೈಕ್ಲೋಪೀಡಿಯಾ ಬಹಳ ದೊಡ್ಡದಿರ್ತದೆ. ಇದು ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರದ ಕಾಮನ್ ನೇಚರ್. ಈಗ ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ 1ನೇ ಚರಣದಲ್ಲಿ ಜನಿಸಿದವರು, ಅಲ್ಲಿ ಸೂರ್ಯ ಬಂದ್ಬಿಟ್ಟ. ದಿಸ್ ಇಸ್ ಅಬ್ಸೋಲ್ಯೂಟ್ಲಿ ಮೋಸ್ಟ್ ಪವರ್ಫುಲ್. ಇದು ಗುರು, ಶುಕ್ರ, ನೀರು, ಸೂರ್ಯ, ಇವರು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಕಡೆ ಜಾಸ್ತಿ ಇರ್ತಾರ. ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಅಧಿಕಾರ, ಪದವಿ, ಈ ಸ್ವರೂಪದಲ್ಲಿ ಹೆಚ್ಚು ಆದ್ಯತೆಯನ್ನ ಕೊಡ್ತಿರ್ತಾರ. ಎಲ್ಲ ಕೆರೆ ತಮ್ದ ನಡಿಬೇಕು, ಡಾಮಿನೇಟಿಂಗ್ ಇರ್ತಾರ, ಬಹಳ ಅಗ್ರೆಸಿವ್ ಇರ್ತಾರ. ಸ್ವಲ್ಪ ಇವರಲ್ಲಿ ಸಿಟ್ಟು ಇರ್ತದ. ಸಾಮಾನ್ಯವಾಗಿ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಸ್ವಲ್ಪ ಸಿಟ್ಟಿರೋದಿಲ್ಲ. ಆದ್ರೆ 1ನೇ ಚರಣದಲ್ಲಿ ಜನಿಸಿದ್ರು ಸ್ವಲ್ಪ ಸಿಟ್ಟು ಜಾಸ್ತಿ. ಸೂರ್ಯ ಇರ್ತಾನಲ್ಲ, ಸ್ವಲ್ಪ ಸ್ವಾರ್ಥ ಇರ್ತದ. ನಂದ ನಡಿಬೇಕು, ನಂದ ಆಗ್ಬೇಕು, ನಾ ಹೇಳ್ದಂಗ ಕೇಳಬೇಕು, ಒಂಚೂರು ಇರ್ತದೆ ಕೆಲವೊಂದು ವಿಷಯದಲ್ಲಿ. ಯಾವಾಗ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬೇಗ ಮನಸ್ತಾಪ ಮಾಡ್ಕೊಳ್ಳುವಂತ ಸ್ವಭಾವ ಇರ್ತದ, ಅಥವಾ ತಮ್ಮ ಅಧಿಕಾರದ ದುರುಪಯೋಗ ಮಾಡ್ಕೊಳ್ಳುವಂತ ಸಾಧ್ಯತೆನೂ ಇರ್ತದ. ಸೂರ್ಯ ಗುರು ಮತ್ತೆ ಶುಕ್ರನ ಜೊತೆ ಇರೋದ್ರಿಂದ ಸ್ವಲ್ಪ ವಿಲಾಸ, ಹ್ಯಾಬಿಟ್ಸು, ಚಟಗಳಿರುವಂತ ಸಾಧ್ಯತೆ ಇರ್ತದ. ಸಾಮಾನ್ಯವಾಗಿ ರಂಗಾಯೋಗಗಳು ಬರೋದ್ರಿಂದ. ಇನ್ನು ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ 2ನೇ ಚರಣದಲ್ಲಿ ಜನಿಸಿದವರೇನಿದ್ದಾರೆ, ಅಲ್ಲಿ ಬುಧ ಬರ್ತಾನ. ಅದರ ಸ್ವಭಾವ ಏನಾಗ್ಬಿಡ್ತದ, ಇವರು ಬಹಳಷ್ಟು ಈ ಥೆರಾಟಿಕಲ್ ಒಳಗ್ ಬಹಳ ಮುಂದಿರ್ತಾರ. ಅವರು ಗುರು, ಶುಕ್ರ, ನೀರು, ಆಪಹ ದೇವತಾ ಮತ್ತೆ ಬುಧ. ವಾಂಗಮೀಯತೆ, ಕಮ್ಯುನಿಕೇಶನ್, ಮಾತನಾಡೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್, ಟೀಚಿಂಗು, ಟ್ರೈನಿಂಗು, ಇನ್ಸ್ಟಿಟ್ಯೂಟ್, IAS, IPS, ದೊಡ್ಡ ದೊಡ್ಡ ಪರೀಕ್ಷೆಯನ್ನು ಬರೆಯುವಂಥದ್ದು, ದೊಡ್ಡ ದೊಡ್ಡ ಹುದ್ದೆಯನ್ನು ಮಾಡುವಂಥದ್ದು. ಅಂದ್ರೆ ವ್ಯಾಪಾರಕ್ಕಿಂತ ನೌಕರಿ, ಸರ್ವಿಸ್ ಆದ್ಯತೆ ಕೊಡ್ತಿರ್ತಾರೆ. ದೊಡ್ಡ ದೊಡ್ಡ ಸ್ಟಾಕ್ ಟ್ರೇಡಿಂಗ್, ಪ್ಲಾನಿಂಗು, ಎಕ್ಸಿಕ್ಯೂಷನ್, ಡಿಸೈನಿಂಗು, ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ಸ್, ಕಂಪನಿ ಅಸೆಟ್ಸ್ ಮ್ಯಾನೇಜ್ಮೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಈ ರೀತಿ ಸೆಲ್ಫ್ ಎಂಪ್ಲಾಯ್ಡ್, ಸೆಲ್ಫ್ ಪ್ರೊಫೆಷನ್ಸ್ ನಾಗ ಹೆಚ್ಚು ಆದ್ಯತೆ ಕೊಡುವಂತವರಾಗಿರ್ತಾರೆ. ಅನವಶ್ಯಕ ವಿಷಯ ಚಿಂತನೆ ಮಾಡದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಇಂಥ ಸ್ನೇಹ ಮಾಡೋದು ಏನಿಲ್ಲ. ವಿದ್ಯೆನೇ ಸ್ನೇಹ, ಜ್ಞಾನವೇ ಸ್ನೇಹ, ಸಂಪಾದನೆಯೇ ಸ್ನೇಹ, ಹಂಗ ಆದ್ಯತೆ ಕೊಡೋರಾಗಿರ್ತಾರೆ. ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ 3ನೇ ಚರಣದಲ್ಲಿ ಜನಿಸಿದವರು ಏನಿರ್ತಾರ, ಇವ್ರೊಂಥರ ಸುಖಜೀವಿಗಳಿರ್ತಾರ. ಶ್ರಮ ಬಹಳ ಕಡಿಮೆ ಪಡ್ತಿರ್ತಾರ, ಆದಷ್ಟು ಸುಖವನ್ನು ಪಡುವಂತ ಅಪೇಕ್ಷೆ ಪಡ್ತಿರ್ತಾರ. ಇವರಿಗೆ ಹೆಚ್ಚು ಸಂಗೀತ, ನೃತ್ಯ, ಸಾಹಿತ್ಯ, ನಾಟಕ, ಈ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಒಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಏನ್ ನಾವು ಕರಿತೀವಿ, ಅಂದ್ರೆ ವಿದ್ಯಾಭ್ಯಾಸಕ್ಕಿಂತ, ಓದು ಬರಹಕ್ಕಿಂತ, ನೌಕರಿಗಿಂತ ಈ ಬೇರೆ ಬೇರೆ ಟೂರ್ ಮಾಡೋದು, ಪ್ರವಾಸ ಮಾಡೋದು, ಯಾತ್ರಾ ಮಾಡೋದು, ಅಲ್ಲಿ ಹೋದೆ ಇಲ್ಲಿ ಹೋದೆ, ಅಂತ ಟೇಸ್ಟ್ ಮಾಡಿ ನೋಡಿದೆ, ಇಂಥ ಟೇಸ್ಟ್ ಮಾಡಿ ನೋಡಿದೆ, ಅಂತ ಹಾಡು ಕೇಳಿದೆ, ಇಂಥ ಮ್ಯೂಸಿಕ್ ಕೇಳಿದೆ, ಬೇರೆ ಹೊಸ ಹೊಸ ಟ್ರೈ ಮಾಡೋದು. ಈ ಪೂರ್ವಾಷಾಢ ನಕ್ಷತ್ರ 3ನೇ ಚರಣಕ್ಕೆ ಮತ್ತೆ ಶುಕ್ರ ಬರೋದ್ರಿಂದ ಈ ರೀತಿಯ ಗುಣಧರ್ಮರು ಆಗಿರ್ತಾರ. ಇವರಲ್ಲಿ ಆ ಭೋಗದ ಅಂದ್ರೆ ಸುಖ ಪಡುವಂತದ್ದು ಹೆಚ್ಚು ಅಪೇಕ್ಷೆ ಇರ್ತದ. ನಿರಾಶಾಭಾವ ಜಾಸ್ತಿ ಇರ್ತದ. ಧನುರಾಶಿಯ ಪರಿಶ್ರಮ ಇರ್ತದ, ಪೂರ್ವಾಷಾಢ ನಕ್ಷತ್ರದ ಪರಿಶ್ರಮ ಇರ್ತದ, ಆದ್ರೆ ಕಡಿಮೆ. ಇವ್ ಸ್ವಲ್ಪ ಸುಖ ಭೋಗ ಬಹಳ ಇರ್ತದ. ಮತ್ತೆ ಬಹಳ ನೀಟ್, ಶಿಸ್ತ, ಅಗದಿ ವ್ಯವಸ್ಥಿತ ಇರಬೇಕಂತ ಅಪೇಕ್ಷೆ ಪಡ್ತಾರೆ. ಇನ್ನು ಧನುಸ್ಸ ರಾಶಿ ಪೂರ್ವಾಷಾಢ ನಕ್ಷತ್ರ 4ನೇ ಚರಣದಲ್ಲಿ ಜನಿಸಿದವರಿಗೆ ವಿಪರೀತ ಕೋಪ ಇರ್ತದ, ವಿಪರೀತ ದುಡುಕುವ ಮನೋಭಾವ ಇರ್ತದ, ಭಂಡತನ ಇರ್ತದ, ಉಗ್ರತೆ ಇರ್ತದ. ಒಂದು ಡಿಸಿಷನ್ ಕರೆಕ್ಟ್ ಆಗಿ ತಗೋತಿರೋದಿಲ್ಲ, ಎಲ್ಲವೂ ತಪ್ಪಾತಿಗಡಿ ಮಾಡ್ತಾ ಇರ್ತಾರ. ಹೋದಲ್ಲಿ ಬಂದಲ್ಲೆಲ್ಲ ಏನಾದ್ರು ಒಂದ್ ಮಾತಾಡಿ ಕಿರಿಕ್ ಮಾಡ್ಕೊಳ್ತಿರ್ತಾರ, ತೊಂದರೆ ಮಾಡ್ಕೊಳ್ತಾ ಇರ್ತಾರ, ಸಮಸ್ಯಾ ಸ್ವರೂಪದಾರ ಆಗಿರ್ತಾರೆ. ಯಾಕಂದ್ರೆ ಗುರು ಬೃಹಸ್ಪತಿ ಯೋಗ ಭಯಂಕರ ಧಾರ್ಸಿನ್ಯ ಇರ್ತಾರ, ಮತ್ತೆ ಹಿಡಿದ ಕೆಲಸ ಬಿಡ್ತಿರೋದಿಲ್ಲ, ಮಾಡೇ ಮಾಡ್ತಿರ್ತಾರ. ದೊಡ್ಡ ದೊಡ್ಡ ವ್ಯವಹಾರ, ಬಹಳ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕೋದು, ಆಗದೆ ಇರುವಂತ ವ್ಯವಹಾರ ಕೈ ಹಾಕಿ ಅದನ್ನ ಸಾಧಿಸಿ ತೋರಿಸುವಂತ ಛಲನೂ ಇರ್ತದ, ಈ ಪಾಸಿಟಿವಿಟಿನೂ ಇರ್ತದ. ಆದ್ರೆ ಪ್ಲಾನಿಂಗ್, ಈಗ ನೋಡಿ ಪೂರ್ವಾಷಾಢ ನಕ್ಷತ್ರ ಅಂತ ಹೇಳಿದೀನಿ ಪ್ಲಾನಿಂಗ್ ಅಂತ ಹೇಳಿ, ಇವ್ರ ಸ್ವಲ್ಪ ಪ್ಲಾನಿಂಗ್ ಕಮ್ಮಿ ಇರ್ತದ, ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ. ನಾ ಮಾಡ್ತೀನಿ ತಗೋ, ಪೂರ್ವಾಷಾಢ ನಕ್ಷತ್ರ ಅಂದ್ರನೇ ಬಿಗಿನಿಂಗ್ ವಿಕ್ಟ್ರಿ, ಆರಂಭ ಜಯ. ಅವ್ರ ಪ್ಲಾನಿಂಗ್ ನಿಂದನೇ ಗೆದ್ದು ಬಿಡ್ತಿರ್ತಾರ, ಅವ್ರದೊಂದು ಸೆಟಪ್ ನಿಂದನೇ ಗೆದ್ದು ಬಿಡ್ತಿರ್ತಾರ. ಆದ್ರೆ ಈ 4ನೇ ಚರಣದವ್ರು ಹಂಗಲ್ಲ, ಪ್ಲಾನಿಂಗ್ ಕರೆಕ್ಟ್ ಮಾಡ್ತಿರಂಗಿಲ್ಲ, ಆಮೇಲೆ ಓದಾಡ್ತಾರ ಇದ್ದಿದ್ರಾಗ. ಹಿಂಗ ಇಲ್ಲಿ ಮಂಗಳ ಸೇರಿಕೊಳ್ಳೋದ್ರಿಂದ ಸ್ವಲ್ಪ ಇಲ್ಲಿ ಉಗ್ರತೆ, ಸಿಟ್ಟು, ದುಡುಕುವ ಬುದ್ಧಿ ಇವೆಲ್ಲ ಸ್ವಲ್ಪ ಹೆಚ್ಚು ಸೇರಿಕೋತದ. ಮತ್ತೊಬ್ಬರ ಮಾತು ಕೇಳಂಗಿಲ್ಲ, ತಮ್ದ ಸಾಧಿಸೋದು, ಸರಳವಾಗಿ ವಿನಮ್ರವಾಗಿ ಇಲ್ಲದೆ ಇರೋದು, ಇವೆಲ್ಲ ಅಲ್ಲಿ ಬರ್ತದ. ಕೆಲವೊಮ್ಮೆ ಸ್ತ್ರೀ ದೋಷಗಳು, ದಾಂಪತ್ಯ ಕಲಹಗಳು, ಅನೇಕ ಸಮಸ್ಯೆಗಳೆಲ್ಲ ಇವರಿಗೆ ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ. ಸ್ತ್ರೀ ದೋಷಗಳೆಲ್ಲ ಈ 4ನೇ ಚರಣದವರಿಗೆ ಬಹಳ ಇರ್ತದೆ. ಈ ಪ್ರಕಾರ ಧನುಸ್ಸ ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮಗಳು. ನಾವು ಮಾಡುವಂತಹ ಈ ಕಾರ್ಯಕ್ರಮಗಳು ನಿಶ್ಚಿತವಾಗಿ ತಮಗೆ ಒಳ್ಳೆದ್ದು, ಸರಿಯಾಗಿದೆ, ಅಥವಾ ನಿಮಗೆ ಅದು ಸಮಾಧಾನವನ್ನ ನೀಡ್ತಾ ಇದೆ ಅಂತದ್ದಲ್ಲಿ ದಯವಿಟ್ಟು ನಮ್ಮ ಈ ವಿಡಿಯೋಗಳನ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಆತ್ಮೀಯರಲ್ಲಿ, ಬಂಧು ಮಿತ್ರರಲ್ಲಿ, ಪ್ರೀತಿ ಪಾತ್ರರಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ
ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.